ಪಾರ್ವತಿ, ಏನಿವತ್ತು ಸ್ಪೆಷಲು? ಸಾವಿತ್ರಕ್ಕ, ಅಮ್ಮೋರ್ ಮೂಡ್ ಚೆನ್ನಾಗಿರಲಿ ಅಂತ ಖಾರ ಕಮ್ಮಿ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ಡಾಕ್ಟ್ರ್ ಹೇಳಿದ್ರಲ್ವ ಅಪ್ಪವ್ರಿಗೆ ಎಣ್ಣೆ ತಿಂಡಿ ಕೊಡಬಾರ್ದು ಅಂತ, ಅದಕ್ಕೆ ಇಡ್ಲಿ ಮಾಡಿದ್ದೀನಿ. ದೊಡ್ಡ ಯಜಮಾನ್ರು ಜಿಮ್ಗೆ ಹೋಗ್ತಾರಲ್ಲ, ಅದಕ್ಕೆ ಅವ್ರಿಗೆ ಡ್ರೈ ಚಪಾತಿ ಬೀನ್ಸ್ ಪಲ್ಯ ಮಾಡಿದ್ದೀನಿ. ಚಿಕ್ಕ ಯಜಮಾನ್ರಿಗೆ ಕೇಸರಿ ಬಾತ್ ಇಷ್ಟ ಅಂತ ಕೇಸರಿ ಬಾತ್ ಮಾಡಿದ್ದೀನಿ. ಅದು ಸರಿ, ಈ ಡಬ್ಬಿಲಿ ಸಪ್ರೇಟಾಗಿ ಎತ್ತಿಟ್ಟಿದೆಯಲ್ಲ, ಇದು ಯಾರಿಗೆ? ಓ ಅದಾ, ದಾಮಿನಿ ಅಮ್ಮವ್ರಿಗೆ. ಅವ್ರು ಯಾವಾಗಲೂ ಸಪ್ರೇಟಾಗಿಡು ಅಂತಾರಲ್ಲ, ಅದಕ್ಕೆ ಅವ್ರಿಗೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ದಾಮಿನಿಯವರು ಅಡುಗೆಗೆ ಉಪ್ಪು ಖಾರ ಜಾಸ್ತಿ ಹಾಕಿಲ್ಲ ತಾನೆ? ಅಯ್ಯೋಯ್ಯೋ, ಊಟದ ವಿಚಾರದಲ್ಲಿ ಯಾರು ತಮಾಷೆ ಮಾಡ್ತಾರಾ ಅಕ್ಕ? ಪ್ರತಿ ಅಗ್ಳಲ್ಲೂ ಜೀವ ಉಳಿಸೋ ಶಕ್ತಿ ಇದೆ. ಅದು ಗೊತ್ತಿದ್ರೂ ಅದ್ರ ರುಚಿ ಹಾಳು ಮಾಡೋದು ತಪ್ಪಲ್ವಾ? ಅದಕ್ಕೆ ನಾನು ಸರಿಯಾಗೇ ಮಾಡಿದ್ದೀನಿ. ಪಾರ್ವತಿ, 20 ವರ್ಷಗಳಿಂದ ಈ ಮನೆ ಹೆಡ್ ಕುಕ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇಷ್ಟು ದಿವಸ ಅಡುಗೆ ಮಾಡಿ ಬಡಿಸಿದ್ರು ಅವ್ರ ಮನಸ್ಸಿಗೆ ಇಷ್ಟ ಆಗೋಗಿ ಅಡುಗೆ ಮಾಡಬೇಕು ಅಂತ ನಂಗೆ ಯಾವತ್ತೂ ತೋಚಲೇ ಇಲ್ಲ ನೋಡಮ್ಮ. ನಿನ್ನ ಮನಸ್ಸು ತುಂಬ ಒಳ್ಳೆಯದು ತಾಯಿ. ಮಗುವಿನ ಥರ ಕಪಟ ಇಲ್ದಿರೋ ಮನಸ್ಸು. ಎಲ್ಲರನ್ನ ಪ್ರೀತಿಸ್ತೀಯ, ಎಲ್ಲರನ್ನ ಒಂದೇ ಥರ ನೋಡ್ತೀಯ. ನಿನ್ನಂಥ ಮಗಳನ್ನ ಪಡೆಯೋದಕ್ಕೆ ಆ ಹನುಮಂತಣ್ಣ ಎಷ್ಟು ಪುಣ್ಯ ಮಾಡಿದಾರೋ. ಸಾಕು, ತುಂಬ ಹೊಗಳ್ಬೇಡಿ, ಆಮೇಲೆ ನಾನು ಪೂರಿ ಥರ ಊದ್ಬಿಡ್ತೀನಿ ಅಷ್ಟೆ. ಹಾಗೆ ನೋಡಿದ್ರೆ ಈ ಮನೇಲಿ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಗೊತ್ತಾಗಿದ್ದು ನಿಮ್ಮಿಂದ ತಾನೇ. ಈ ಮನೆಯವ್ರ ಸೇವೆ ಮಾಡೋ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯನಕ್ಕ. ಆದಿ, ಬಹಳ ವರ್ಷಗಳ ನಂತರ ಅರಸನ ಕೋಟೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ಇದು ನನ್ನ ಮಗನ ನಿಶ್ಚಿತಾರ್ಥ ಅನ್ನೋ ಕಾರಣಕ್ಕೆ ಎಲ್ಲರ ನಿರೀಕ್ಷೆ ಮುಗಿಲು ಮುಟ್ಟಿರುತ್ತೆ. ನ ಭೂತೋ ನ ಭವಿಷ್ಯತಿ ಅನ್ನೋ ಥರ ಈ ನಿಶ್ಚಿತಾರ್ಥದ ಕಾರ್ಯಕ್ರಮ ಗ್ರ್ಯಾಂಡಾಗಿ ಆಗಬೇಕು. ಯಾರೊಬ್ಬರು ನಮ್ಮ ಕಡೆಗೆ ಬೊಟ್ಟು ಮಾಡಿ ತೋರಿಸೋ ಹಾಗಿರಬಾರ್ದು. ಅದ್ದೂರಿತನಕ್ಕೆ ಇನ್ನೊಂದು ಹೆಸರೇ ಅಖಿಲಾಂಡೇಶ್ವರಿ. ಹೌದು ಅಖಿಲ, ನಮ್ಮನೆ ಎಂಗೇಜ್ಮೆಂಟ್ ಅನ್ನೋ ಕಾರಣಕ್ಕೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಡಬಲ್ ಆಗಿರುತ್ತೆ. ಈ ಎಂಗೇಜ್ಮೆಂಟ್ನಲ್ಲಿ ಯಾವ ಕೊರತೆನೂ ಇರಬಾರ್ದು. ಆದಿತ್ಯ, ಇದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಹೌದು ಆದಿ, ನಮ್ಮ ಪ್ರೀತು ಎಂಗೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಹೇಗೆ ನಡೀತಾ ಇದೆ? ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಅಮ್ಮ. ನಿಮ್ಮ ಘನತೆಗೆ ಯಾವುದೇ ಕುಂದು ಬರದೇ ಇರೋ ಥರ ಈ ಫಂಕ್ಷನ್ ನಡಿಬೇಕು. ಹಾಗೆ ನೋಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಈ ರೆಸ್ಪಾನ್ಸಿಬಿಲಿಟಿನ ನಾನು ತುಂಬ ಪ್ರೀತಿಯಿಂದ ಖುಷಿಯಿಂದ ನಿಭಾಯಿಸ್ತೀನಿ. ಯಾಕೆ ಅಂದರೆ ನಾವು ಪ್ರೀತಿನ ಮಹಾರಾಜನ ಥರ ನೋಡ್ಕೊಂಡಿದ್ದೀವಿ. ಅಂದಮೇಲೆ ಅವನ ಎಂಗೇಜ್ಮೆಂಟ್ ತುಂಬ ಗ್ರ್ಯಾಂಡಾಗಿ ನಡಿಬೇಕು. ಆ್ಯಂಡ್ ನೀವು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ವಹಿಸಿರೋ ಜವಾಬ್ದಾರಿ ಇದು. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ತಪ್ಪಾಗೋದಕ್ಕೂ ನಾನು ಬಿಡಲ್ಲ. ಈಗಾಗಲೇ ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾದ ಫ್ಲೋಲ್ಲಿ ಹೋಗ್ತಾ ಇದೆ. ಇಂಡಿಯಾದ ಟಾಪ್ ಮೋಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಈ ಜವಾಬ್ದಾರಿ ವಹಿಸಿದ್ದೀವಿ. ಆ್ಯಂಡ್ ದೇ ವಿಲ್ ಹ್ಯಾಂಡಲ್ ಇಟ್. ನಥಿಂಗ್ ಟು ವರಿ ಮಾ. ನಮ್ಮ ವೈರಿಗಳು ತಲೆದೂಗೋ ಹಾಗೆ ಈ ನಿಶ್ಚಿತಾರ್ಥ ನಡೆಯುತ್ತೆ. ನಮ್ಮ ಆದಿ ಯಾವುದೇ ಕೆಲಸ ಒಪ್ಕೊಂಡ್ರು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾನೆ. ಅದರಲ್ಲಿ ಅನುಮಾನನೇ ಬೇಡ. ಆ ಕುಬೇರನೇ ನೋಡಿ ಅಸೂಯೆ ಪಟ್ಕೊಂಡ್ಬಿಡ್ಬೇಕು, ಅಷ್ಟು ಅದ್ಧೂರಿಯಾಗಿ ಅರೇಂಜ್ಮೆಂಟ್ ಮಾಡ್ತಾನೆ. ಒಂದು ಕಡೆ VIP ಗಳಿಗೆ 7 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದಾನೆ, ಇನ್ನೊಂದು ಕಡೆ ಪ್ಯಾಲೇಸ್ ಪಾರ್ಟಿ ಹಾಲ್ ರೆಡಿ ಮಾಡಿದ್ದಾನೆ, ಮತ್ತೊಂದು ಕಡೆ ಹುಡುಗಿನೂ ರೆಡಿ ಆಗಿಬಿಟ್ಟಿದ್ದಾಳೆ. ಆದರೆ ಮದುವೆ ಆಗೋ ಹುಡುಗ ರೆಡಿ ಇದ್ದಾನ ಅನ್ನೋದೇ ನನ್ನ ಡೌಟು. ಮೊದಲು ಪ್ರೀತು ದಿಶಾ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ದೆ ಮಾತಾಡಿದ ನಿಜ. ಆದರೆ ಈಗ ಸ್ಲೋಲಿ ಅವರಿವ್ರ ಮಧ್ಯೆ ಬಾಂಡಿಂಗ್ ಬೆಳೀತಾ ಇದೆ. ನಿಜನಾ ಬ್ರೋ? ಅವರಿಬ್ರು ಇವಾಗ ಕ್ಲೋಸ್ ಆಗ್ತಾ ಇದ್ದಾರಾ? ಹೌದು, ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ. ಇವತ್ತು ಅವರಿಬ್ಬರು ಒಟ್ಟಿಗೆ ಶಾಪಿಂಗ್ ಕೂಡ ಹೋಗಿದ್ದಾರೆ. ವಾವ್, ದಟ್ಸ್ ಗುಡ್ ನ್ಯೂಸ್. ಅಂದರೆ ಪ್ರೀತಮ್ ಮನಸ್ಸಲ್ಲಿ ದಿಶಾ ಬಗ್ಗೆ ಪ್ರೀತಿ ಮೂಡ್ತಿದೆ ಅಂತ ಆಯಿತು. ದಿಶಾ ಪ್ರೀತು ಇಬ್ಬರು ಹತ್ತಿರ ಆಗ್ತಿದ್ದಾರೆ ಅನ್ನೋದನ್ನು ಕೇಳಿ ನಂಗೆ ತುಂಬ ಖುಷಿ ಆಯಿತು ಆದಿ. ಈಗ ನೀನು ಹೇಳಿದ್ದನ್ನು ಕೇಳಿದ ಮೇಲೆ ಅವರಿಬ್ಬರು ಒಳ್ಳೆ ಜೋಡಿ ಆಗ್ತಾರೆ ಅಂತ ಕನ್ಫರ್ಮ್ ಆಯಿತು.
ಅವನು ಏತಿ ಅಂದರೆ ಇವಳು ಪ್ರೀತಿ ಅಂತಾಳೆ. ಇಬ್ರು ಜೊತೆಲಿ ಶಾಪಿಂಗ್ ಹೋಗೋಕೆ ಹೇಗೆ ಸಾಧ್ಯ? ಓ ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಮುಂದಿನ ಲೈನು ಗೊತ್ತೇ ಇಲ್ಲ, ಮುಂದೆ ಹಾಡ್ಬೇಕಲ್ವಾ. ಚಿಕ್ಕ ಯಜಮಾನ್ರೆ, ಪಾರ್ವತಿ, ವಾಸನೆ ಬರ್ತಾ ಇದೆ, ಕುಡ್ಕೊಂಡ್ ಬಂದಿದ್ದೀರಾ? ಎಸ್ ಪಾರ್ವತಿ, ನಾನು ಕುಡ್ಕೊ ಬಂದಿದ್ದೀನಿ. ಏನು ಇವಾಗ ಎನಿ ಪ್ರಾಬ್ಲಮ್? ಅಯ್ಯಯ್ಯೋ, ಯಾಕೆ ಈ ರೀತಿ ಮಾಡ್ತೀರಾ? ಮೊದಲೇ ನೀವು ಅಮ್ಮವ್ರ ಮುದ್ದಿನ ಮಗ, ಅವ್ರಿಗೇನಾದ್ರು ನೀವು ಕುಡ್ಕೊಂಡ್ ಬಂದಿದ್ದೀರಾ ಅಂತ ಗೊತ್ತಾದ್ರೆ ಅಷ್ಟೇ ನಿಮ್ಮ ಕತೆ. ಅದಿರಲಿ ಪಾರು, ಅದು ಬಿಟ್ಬಿಟ್ಟು ಈಗ ನೀನು ಕುತ್ಕೋ ಕರೆಕ್ಟಾಗಿ ಕುತ್ಕೋ. ಹೇಗೆ ಗೊತ್ತಾ ಪಾರ್ವತಿ, ಲೈಫಲ್ಲಿ ಒಂದು ಸ್ಟಾರ್ಟಿಂಗು ಒಂದು ಎಂಡಿಂಗ್ ಅಂತ ಇರುತ್ತೆ. ಐ ಮೀನ್ ಟು ಸೇ, ಒಂದು ಆರಂಭ ಒಂದು ಅಂತ್ಯ. ನನ್ನ ಲೈಫು ಶುರು ಆಗಿದ್ದು ಮುಂಚೆನೇ ಮುಗಿದೋಯ್ತು ಪಾರ್ವತಿ, ಅದಕ್ಕೆ ಕುಡ್ಕೊಂಬಂದೆ. ನಾನು ಎಷ್ಟೇ ತಪ್ಪು ಮಾಡಲಿ, ನಮ್ಮಮ್ಮ ಅದಕ್ಕೆ ಬೈತಾರೆ, ಅದು ಕಾಮನ್ನು. ಅವ್ರು ಬೈಲಿ ಹೊಡಿಲಿ ಏನಾದರೂ ಮಾಡಲಿ, ಅವ್ರಿಗೆ ಅಧಿಕಾರ ಇದೆ. ನನಗೆ ಸ್ವಲ್ಪನೂ ಬೇಜಾರಾಗಲ್ಲ. ಆದರೆ ಇವತ್ತು ನಮ್ಮಮ್ಮ ನನ್ನ ಲೈಫಲ್ಲಿ ಹೊಡಿತಿದ್ದಾರೆ ಪಾರ್ವತಿ. ಅವ್ರಿಗೆ ವಿಷಯ ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ಒಂದು ತಪ್ಪು ನಿರ್ಧಾರ ತಗೊಳ್ತಿದ್ದಾರೆ. ಏನು, ಅಖಿಲಾಂಡೇಶ್ವರಿ ಅಮ್ಮವ್ರು ತಪ್ಪು ಮಾಡಿದ್ರಾ? ಅದು ನಿಮ್ಮ ವಿಷಯದಲ್ಲಿ ಸಾಧ್ಯನೇ ಇಲ್ಲ. ನಾನಿದನ್ನು ಒಪ್ಪಲ್ಲ. ಏನೇ ವಿಷಯ ಇದ್ದರೂ ಕೂತ್ ಮಾತಾಡ್ಬೋದಾಗಿತ್ತಲ್ವಾ? ಅದನ್ನ ಬಿಟ್ಟು ಈ ರೀತಿ ಕುಡ್ಕೊಂಡು ಬರೋದು ತಪ್ಪು ತಾನೆ? ಇಲ್ಲ, ನಾನು ಮಾಡ್ತಿರೋದು ತಪ್ಪಲ್ಲ, ತಪ್ಪೇ ಮಾಡ್ತಿಲ್ಲ ನಾನು. ತಪ್ಪು ಮಾಡ್ತಿರೋದು ಇವರು. ಆ ದಿಶಾಗೆ ಮದುವೆ ಮಾಡ್ತಿರೋದು ದೊಡ್ಡ ತಪ್ಪು. ಇವತ್ತು ದಿಶಾ ನೀನು ಸರಿ ಇಲ್ಲ, ನೀನು ದೊಡ್ಡ ಫ್ಲೋಟು ಅಂತ ಎಲ್ಲರ ಮುಂದೆ ಬೈದ್ಲು. ಮದುವೆ ಆಗಿ ಮುಂಚೆನೇ ನನ್ನ ಅಷ್ಟೊಂದು ಬೈದ್ರೆ, ಎಲ್ಲರ ಮುಂದೆ ಅವಮಾನ ಮಾಡಿದ್ರೆ, ಇನ್ನು ಮದುವೆ ಆದ್ಮೇಲೆ ನಾನು ಚೆನ್ನಾಗಿ ನೋಡ್ಕೊಳ್ತಾಳ. ನಮ್ಮ ಅಪ್ರಾಣ ನಮ್ಮ ತಾಯಣಗೂ ನೋಡ್ಕೊಳ್ಳಲ್ಲ ಅವಳು. ಅಂಥ ಹುಡುಗಿ ನನ್ನ ಮದುವೆ ಆದರೆ ದುರ್ಬಿನ್ ಹಾಕೋ ಹುಡುಕಿದ್ರು ನನ್ನ ಲೈಫಲ್ಲಿ ನೆಮ್ಮದಿ ಅನ್ನೋದು ಸಿಗಲ್ಲ. ನಿಧಾನಕ್ಕೆ ಮಾತಾಡಿ. ಕೆಳಗಡೆ ಊಟದ ಮನೇಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಒಂದು ಸೂಜಿ ಸದ್ದಾದ್ರೂ ಅಖಿಲಮ್ಮವ್ರಿಗೆ ಗೊತ್ತಾಗುತ್ತೆ. ಎಸ್ ಪಾರ್ವತಿ, ನಮ್ಮಮ್ಮ ಫುಲ್ ಬ್ರಿಲಿಯಂಟು. ಒಂದು ಸೂಜಿ ಬಿದ್ದರೂ ಅವ್ರಿಗೆ ಕೇಳಿಸುತ್ತೆ. ಆದರೆ ನನ್ನ ಹೃದಯದ ನೋವು ಮಾತ್ರ ಅವ್ರಿಗೆ ಕೇಳಿಸಲ್ಲ.